ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಿವರಾಜ್ ಸುಜಾತ. ಹಾಯ್ ಫ್ರೆಂಡ್ಸ್, ಇವತ್ತು ಇಡ್ಲಿಗೆ ಒಂದು ಒಳ್ಳೆ ತರಕಾರಿಯಾಗಿ ಗೊಜ್ಜು ಮಾಡೋಣ ಬನ್ನಿ. ಗೊಜ್ಜು ಮಾಡಲು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು ಮತ್ತು ಸ್ವಲ್ಪ ಹೆಸರುಗಳಿತ್ತು ನನ್ನ ಹತ್ರ, ಅದನ್ನು ಹಾಕಿದ್ದೀನಿ. ಕಾಳು ಹಾಕಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಮಾಮೂಲಿ ತರಕಾರಿಗಳನ್ನೇ ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮಸಾಲೆಗೆ ಏನೇನು ಬೇಕು ಅಂತಂದರೆ ಕಾಯಿ ಅಂದರೆ ಒಂದು 3 ಸ್ಪೂನ್ ಕಾಯಿ, 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ 2 ಸ್ಪೂನ್ ಸಾಂಬಾರು ಮಸಾಲ, ಮತ್ತು ಸ್ವಲ್ಪ ಕಡಲೆ, ಒಂದೆರಡು ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಸಣ್ಣಕ್ಕೆ ರುಬ್ಕೊಂಡು ಬರಬೇಕು. ರುಬ್ಬೆಲ್ಲ ಆದಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದೆಲ್ಲ ಫ್ರೈ ಆದಮೇಲೆ ನಾವು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ತೊಳೆದು ಎಲ್ಲ ತರಕಾರಿಗಳನ್ನೂ ಹಾಕಬೇಕು. ಫ್ರೆಂಡ್ಸ್, ಇದು ನಾವು ಇಡ್ಲಿಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಏನೂ ಇಲ್ಲ. ಇದನ್ನು ದೋಸೆ, ಚಪಾತಿ ಮತ್ತು ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೇನು ಚಕ್ಕೆ, ಲವಂಗ, ಹಸಿ ಶುಂಠಿ ಈ ಥರ ಮಸಾಲ ಐಟಮ್ಸ್ ಏನೂ ಹಾಕಿಲ್ಲ. ಮಾಮೂಲಿ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಂಬಾರು ಮಸಾಲ, ಈರುಳ್ಳಿ, ಟೊಮೊಟೊ ಇದಿಷ್ಟನ್ನು ಹಾಕಿ ಮಾಡಿರೋದು ಫ್ರೆಂಡ್ಸ್. ಈ ರೀತಿ ಒಂದು ಸಲ ಮಾಡಿ ನೀವು ನೋಡಿ ತಿಂದು ಹೇಗಾಗಿದೆ ಅಂತ ತಿಂದು ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಾಮೆಂಟ್ ಮಾಡಿ. ಮತ್ತು ನೋಡಿ ಅದಾಗಿದೆ. ಈಗ ಇಡ್ಲಿಗೆ ಸರ್ವ್ ಮಾಡೋದು ಅಷ್ಟೇ ಫ್ರೆಂಡ್ಸ್. ನಾನು ಮಾಡಿರೋದು ನಿಮಗೆ ಗೊಜ್ಜು ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.